ನಮಸ್ತೆ ಎಲ್ಲರಿಗೂ. ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ, ತುಳುನಾಡಿನ ರಾಣಿ, ನಿರ್ಭೀತ ರಾಣಿ ಎಂದು ಕರೆಯುವ ರಾಣಿ ಅಬ್ಬಕ್ಕಳ ಸ್ವಾತಂತ್ರ್ಯ ಹೋರಾಟದ ಮರೆತು ಹೋದ ಕಥೆಯನ್ನು ಈ ವಿಡಿಯೋದಲ್ಲಿ ನೆನಪಿಸುವ ಪ್ರಯತ್ನ ಮಾಡಿದ್ದೇನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಧೈರ್ಯ, ಸಾಹಸ ಕಥೆಗಳನ್ನು ನಾವು ಬಹುತೇಕ ಜನ ಕೇಳಿದ್ದೇವೆ. ಆದರೆ ಇದಕ್ಕಿಂತ ಮೊದಲು 300 ವರ್ಷಗಳಿಂದ ಮೊದಲು ತುಳುನಾಡಿನ ರಾಣಿ ಅಬ್ಬಕ್ಕ ಸ್ವಾತಂತ್ರ್ಯಕ್ಕಾಗಿ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಪದೇ ಪದೇ ಪೋರ್ಚುಗೀಸರನ್ನು ಸೋಲಿಸಿದ ಭಾರತದ ಮೊದಲ ಮಹಿಳೆ. ಇವಳ ಧೈರ್ಯ ಮತ್ತು ಯುದ್ಧ ತಂತ್ರಗಳನ್ನು ಗಮನಿಸಿ ಇವಳಿಗೆ ಅಭಯ ರಾಣಿ ಅಂತ ಕರೀತಿದ್ದರು. ಇಂತಹ ತುಳುನಾಡಿನ ರಾಣಿ ಅಬ್ಬಕ್ಕಳ ಸ್ವಾತಂತ್ರ್ಯ ಹೋರಾಟದ ಮರೆತು ಹೋದ ಕಥೆಯನ್ನು ಅಲ್ಲಿನ ಅರಬ್ಬಿ ಸಮುದ್ರದ ಪ್ರತಿಯೊಂದು ಅಲೆಯೂ ನೆನಪಿಸ್ತವೆ. ಅವಳು ಕುದುರೆನೇರಿ ಸವಾರಿ ಮಾಡುತ್ತಾ ವಿರೋಧಿಗಳನ್ನು ತನ್ನ ಕಣ್ಣುಗಳಿಂದ ನೋಡುತ್ತಾ ಮಾಡಿದ ಸಾಹಸ ಕಾರ್ಯಗಳಿಗೆ ಈ ಅಪಾರವಾದ ಆಕಾಶವೇ ಸಾಕ್ಷಿ. 1498ರಲ್ಲಿ ವಾಸ್ಕೋಡಿಗಾಮ ದೀರ್ಘ ಸಮುದ್ರಯಾನದ ನಂತರ ಕ್ಯಾಲಿಕಟ್ಟಿಗೆ ಬಂದು ತಲುಪ್ತಾರೆ. ಆವಾಗ ಮೊದಲ ಯುರೋಪಿಯನ್ನರು ಭಾರತಕ್ಕೆ ಒಂದು ಸಮುದ್ರ ಮಾರ್ಗವನ್ನು ಕಂಡುಹಿಡಿದರು. ಅದಕ್ಕೆ ಮಸಾಲ ವ್ಯಾಪಾರ ಮಾಡೋದಕ್ಕೆ. ಅದಾದ 5 ವರ್ಷಗಳಲ್ಲಿ ಕೇರಳದ ಕೊಚ್ಚಿನಲ್ಲಿ ತಮ್ಮನ್ನ ಕೋಟೆಯನ್ನು ಕಟ್ಕೋತಾರೆ. ಯಾಕೆಂದರೆ ಅವರು ನೌಕಾ ತಂತ್ರಜ್ಞಾನದಲ್ಲಿ ತುಂಬ ಮುಂದಿದ್ರು, ತುಂಬ ಶ್ರೇಷ್ಠತೆ ಇತ್ತು ಅವರಲ್ಲಿ. ಕೊಚ್ಚಿನಲ್ಲಿ ಕೋಟೆಯನ್ನು ಕಟ್ಟಿದ ನಂತರ ಅವರು ಭಾರತಕ್ಕೆ ಯಾವ್ಯಾವ ಸಮುದ್ರ ಮಾರ್ಗಗಳಿದಾವಲ್ಲ ವ್ಯಾಪಾರ ಮಾಡೋದಕ್ಕೆ, ಮಸಾಲೆ ಮಾರಾಟ ಇರ್ಬೋದು ಅಥವಾ ಕುದುರೆಗಳ ಮಾರಾಟ ಇರ್ಬೋದು, ಬೇರೆ ಬೇರೆ ವ್ಯಾಪಾರಕ್ಕೆ ಭಾರತವನ್ನು ತಲುಪುವ ಸಮುದ್ರ ಮಾರ್ಗಗಳ ಅವರ ಕಂಟ್ರೋಲಲ್ಲಿ ಇಟ್ಟುಕೊಂಡ್ರು. ಅಲ್ಲದೆ ಹಿಂದೂ ಮಹಾಸಾಗರದಲ್ಲಿ ಮುಕ್ತವಾಗಿ ಮಾಡುವಂಥ ವ್ಯಾಪಾರಗಳಿಗೆ ಅವರಿಗೆ ಪೋರ್ಚುಗೀಸರಿಂದ ಅನುಮತಿ ಬೇಕಾಗಿತ್ತು. ಯಾರಾದರೂ ಸ್ಥಳೀಯ ರಾಜ್ಯರು, ಇಲ್ಲಿನ ಭಾರತದ ರಾಜ್ಯರು ಅವರ ವಿರುದ್ಧ ಹೋರಾಟ ಮಾಡ್ಬೇಕಂತಂದ್ರೆ ಆಗ್ತಿರಲಿಲ್ಲ. ಯಾಕಂತಂದ್ರೆ ಅಷ್ಟೊಂದು ಶ್ರೇಷ್ಠತೆಯ ನೌಕಾಪಡೆ ಅವರ ಹತ್ರ ಇತ್ತು. ಮುಂದೆ ಕೆಲವೇ ವರ್ಷಗಳಲ್ಲಿ ಅಂದ್ರೆ 1526ರಲ್ಲಿ ಮಂಗಳೂರಿನ ಬಂದರವನ್ನು ಆಕ್ರಮಣ ಮಾಡ್ಕೋತಾರೆ. ಮುಂದೆ ಅವರ ಕಣ್ಣು ಬಿದ್ದಿದ್ದು ಪಶ್ಚಿಮ ಘಟ್ಟಗಳಲ್ಲಿರುವ, ಹಸಿರು ಘಟ್ಟಗಳಲ್ಲಿರುವ ಮತ್ತು ಅರಬ್ಬಿ ಸಮುದ್ರದ ನೀಲಿ ನೀರಿನ ಮಧ್ಯದಲ್ಲಿರುವ ಅತ್ಯಂತ ಸಮೃದ್ಧ ಬಂದರು ಪಟ್ಟಣ ಉಳ್ಳಾಲ್. ಈ ಉಳ್ಳಾಲ್ ಚೌಟ ರಾಜವಂಶದ 3ನೇಯ ತಿರುಮಲರಾಯರವರ ರಾಜಧಾನಿ ಆಗಿತ್ತು. ಈ ಚೌಟ ರಾಜವಂಶದವರು 12ರಿಂದ 18ನೇ ಶತಮಾನದವರೆಗೆ ಈ ತುಳುನಾಡು ಅಂದರೆ ಈಗಿನ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಈ ಕಾಸರಗೋಡಿನ ಕೆಲವೊಂದು ಪ್ರದೇಶವನ್ನು ಆಳಿದಂಥ ರಾಜ್ಯವಂಶ. ಈ ಚೌಟ ರಾಜ್ಯವಂಶದಲ್ಲಿ ರಾಣಿ ಅಬ್ಬಕ್ಕ ಅವರ ಜನನ ಆಗುತ್ತೆ. ಬಾಲ್ಯದಲ್ಲಿ ಯುದ್ಧವನ್ನು, ಕುದುರೆ ಸವಾರಿ, ಬೇರೆ ಬೇರೆ ಎಲ್ಲ ರಾಜ್ಯ ತಾಂತ್ರಿಕತೆಯನ್ನು ಕಲಿತಿದ್ದಂಥ ರಾಣಿ ಅಬ್ಬಕ್ಕ ಅವರಿಗೆ ಮಾತೃವಂಶದ ಪದ್ಧತಿಯ ಪ್ರಕಾರ, ಮಾತೃವಂಶ ಅಂತ ಒಂದು ಪ್ರಾಚೀನ ಪದ್ಧತಿ, ಅದು ಹೆಣ್ಣು ಮಕ್ಕಳಿಗೆ ಆದ್ಯತೆ ನೀಡುವಂಥ ಒಂದು ಪದ್ಧತಿ. ಈ ಪದ್ಧತಿಯ ಪ್ರಕಾರ ಅವರ ಚಿಕ್ಕಪ್ಪ 3ನೇ ತಿರುಮಲರಾಯ ಅಬ್ಬಕ್ಕನನ್ನು 1525ರಲ್ಲಿ ಪಟ್ಟಕ್ಕೇರಿಸ್ತಾರೆ. ಆ ಉಳ್ಳಾಲದ ರಾಣಿಯನ್ನಾಗಿ ಮಾಡ್ತಾರೆ. ಪಟ್ಟಕ್ಕೆ ಏರಿದ ಮರದನ್ನೇ ರಾಣಿ ಅಬ್ಬಕ್ಕ ಹೇಳ್ತಾಳೆ, ಪೋರ್ಚುಗೀಸಿಗೆ ಯಾರು ತೆರಿಗೆ ಅಥವಾ ಕಪ್ಪು ಕಾಣಿಕೆ ಕೊಡಬಾರ್ದು ಅಂತ ನಿರ್ಧಾರ ಮಾಡ್ತಾಳೆ. ಇವಾಗ ಆಗಲೇ ಪೋರ್ಚುಗೀಸರು ಮಂಗಳೂರು ಹತ್ರ ಬಂದುಬಿಟ್ಟಿರ್ತಾರೆ, ತುಂಬ ಪ್ರಾಬಲ್ಯವಾಗಿರ್ತಾರೆ. 1555ರಲ್ಲಿ ಒಬ್ಬ ರಾಯಭಾರಿಯನ್ನು ರಾಣಿ ಅಬ್ಬಕ್ಕನ ಹತ್ರ ಕಳಿಸ್ತಾರೆ, ತೆರಿಗೆ ಮತ್ತು ಕಪ್ಪು ಕಾಣಿಕೆಯನ್ನು ಕೇಳೋದು. ಆದರೆ ರಾಣಿ ಅಬ್ಬಕ್ಕ ಒಪ್ಪಲ್ಲ. ಇಂತಹ ಅನ್ಯಾಯದ ಬೇಡಿಕೆಗಳಿಗೆ ನಾವು ಒಪ್ಪಲ್ಲ. ಅಲ್ಲದೆ ಪೋರ್ಚುಗೀಸರು ಮಾಡಿದ ಕೆಲವೊಂದು ನಿಯಮಗಳ ಪ್ರಕಾರ ಅಲ್ಲಿ ವ್ಯಾಪಾರ ನಡೀತಾರೆ. ಆದರೆ ರಾಣಿ ಅಬ್ಬಕ್ಕ ಬಂದ ಮರುದಿನನೇ ಪೋರ್ಚುಗೀಸರ ನಿಯಮಗಳನ್ನು ಉಲ್ಲಂಘನೆ ಮಾಡಿ ತಮ್ಮ ಜನರಿಗೆ ಅನುಕೂಲವಾಗುವಂಥ ನಿಯಮಗಳನ್ನು ಮಾಡಿ ವ್ಯಾಪಾರ ಪ್ರಾರಂಭ ಮಾಡಿರ್ತಾಳೆ. ಇದು ಪೋರ್ಚುಗೀಸರಿಗೆ ತುಂಬ ಬೇಜಾರಾಗಿತ್ತು. 1555ರಲ್ಲಿ ರಾಯಭಾರಿಯನ್ನು ಕಳಿಸ್ತಾರೆ. ನಿರಾಕರಿಸಿದ ಕೋಪದಿಂದ 1555ರಲ್ಲೇ ಉಳ್ಳಾಲದ ರಾಜಧಾನಿ ಮೇಲೆ
ಯುದ್ಧಕ್ಕೆ ಹೋಗ್ತಾರೆ ಪೋರ್ಚುಗೀಸರು. ಆದರೆ ರಾಣಿ ಅಬ್ಬಕ್ಕ ಹೆದರಲ್ಲ. ಅಭಯ ರಾಣಿ ಅಂತ ಕರೆಸ್ಕೊಂಡ ರಾಣಿ ಅಬ್ಬಕ್ಕ ಯುದ್ಧ ತಂತ್ರಗಳನ್ನು ಉಪಯೋಗಿಸಿ ಪೋರ್ಚುಗೀಸರನ್ನು ವಾಪಸ್ ಕಳಿಸ್ತಾರೆ. 1556ರಲ್ಲಿ ಏನಾಗುತ್ತೆ ಅಂತಂದರೆ ಜನರಲ್ ಜೋವೋ ಪಿಕ್ಸೋಟಾ ಅವರ ನೇತೃತ್ವದಲ್ಲಿ ಸುಮಾರು 250ಕ್ಕೂ ಹೆಚ್ಚು ನುರಿತ ಸೈನಿಕರೊಂದಿಗೆ ಮತ್ತೆ ದಾಳಿ ಮಾಡ್ತಾರೆ ಏಕಾಏಕಿ. ಆವಾಗ ಅವರು ರಾಜಭವನವನ್ನು ಆಕ್ರಮಣ ಮಾಡ್ಕೋತಾರೆ. ಆದರೆ ರಾಣಿಯನ್ನು ಸೆರೆ ಹಿಡಿಯಲು ಪ್ರಯತ್ನ ಮಾಡ್ತಾರೆ. ರಾಣಿ ಅಬ್ಬಕ್ಕ ಸಿಗಲ್ಲ. ರಾಣಿ ಅಬ್ಬಕ್ಕ ಈ ಸೀಟ್ನಿಂದ ಒಂದು ರಾತ್ರಿ ಸುಮಾರು 250 ಸೈನಿಕರಿಂದ ಈ ಜನರಲ್ ಮೇಲೆ ದಾಳಿ ಮಾಡ್ತಾರೆ. ಈ ಜೋವೋ ಪಿಕ್ಸೋಟಾ ಅವರ ದಾಳಿ ಮಾಡಿ ಅವರ ಜೊತೆಗೆ ಸುಮಾರು 70 ಜನ ಸೈನಿಕರನ್ನು ಮತ್ತು ಈ ಜನರಲ್ ಜೋವೋ ಪಿಕ್ಸೋಟಾನವರನ್ನ ಕೊಂದು ಹಾಕ್ತಾರೆ. ಇದರಿಂದ ಭಯಭೀತವಾದ ಪೋರ್ಚುಗೀಸರು ಹೋಗಿ ಹಡಗುಗಳಲ್ಲಿ ಕೂತ್ಕೊಂಡಿರ್ತಾರೆ. ಇಷ್ಟಕ್ಕೆ ಮುಗಿಲಿಲ್ಲ. ಪೋರ್ಚುಗೀಸರು ತುಂಬ ಮುಂದೆಯಿಂದ ಪ್ರಯತ್ನ ಮಾಡಿರ್ತಾರೆ ಅಬ್ಬಕ್ಕನನ್ನು ಸೋಲಿಸಲು, ಆದರೆ ಸಾಧ್ಯವಾಗಿರಲಿಲ್ಲ. ಎಂದಿನಂತೆ ಘಾತುಕ ಅಂತ ಹೇಳ್ತಾವಲ್ಲ ಅಂತ ಮೋಸದ ದಾರಿಯನ್ನು ಹಿಡಿತಾರೆ. ರಾಣಿ ಅಬ್ಬಕ್ಕಳ ಸೈನ್ಯದಲ್ಲಿರುವ ಕೆಲವೊಬ್ಬ ಪ್ರಮುಖರಿಗೆ ದುಡ್ಡಿನ ಆಮಿಷವೊಡ್ಡಿ ಹೇಗಾದರೂ ಮಾಡಿ ರಾಣಿ ಅಬ್ಬಕ್ಕನನ್ನು ಸೋಲಿಸಬೇಕಂತ ಪ್ರಯತ್ನ ಮಾಡ್ತಾರೆ. ಒಂದು ದಿನ 1581 ಬೆಳಗ್ಗೆ 4 ಗಂಟೆಗೆ ಏಕಾಏಕಿ ರಾಣಿ ಅಬ್ಬಕ್ಕರ ಮೇಲೆ ದಾಳಿ ಮಾಡ್ತಾರೆ. ರಾಣಿ ಅಬ್ಬಕ್ಕ 4 ಗಂಟೆಗೆ ಎದ್ದು ಕುಟುಂಬ ಜೊತೆ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ರಾಣಿ ಅಬ್ಬಕ್ಕ ಹೆದರಲ್ಲ. ಕುದುರೆಯನ್ನೇರಿ ತನ್ನ ಸೈನಿಕರ ಜೊತೆ ಮತ್ತೆ ಯುದ್ಧ ಪ್ರಾರಂಭ ಮಾಡ್ತಾಳೆ. ಸಾಕಷ್ಟು ಜನ ಸೈನಿಕರನ್ನು ಕೊಲ್ತಾಳೆ. ಉರಿಬಾಣ ಅಂತ ಹೇಳ್ತೇವೆ ನಾವು. ಉರಿಬಾಣ ಪ್ರಥಮವಾಗಿ ಯೂಸ್ ಮಾಡಿದ್ದು ರಾಣಿ ಅಬ್ಬಕ್ಕ. ಈ ಉರಿಬಾಣದಿಂದ ಎಷ್ಟೊಂದು ಹಡಗುಗಳನ್ನು ಸುಟ್ಟು ಹಾಕ್ತಾರೆ, ಸೈನಿಕರನ್ನು ಕೊಲ್ತಾರೆ. ಆದರೆ ಮೊದಲು ಮಾಡಿದ ನಿಯಮದಂತೆ ನಮ್ಮ ಜನ ನಮಗೆ ಮೋಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ದುಡ್ಡನ್ನು ಪಡೆದಂತಹ ರಾಣಿ ಅಬ್ಬಕ್ಕನ ಜೊತೆಗಿದ್ದವರು ರಾಣಿ ಅಬ್ಬಕ್ಕನನ್ನು ಸೆರೆ ಹಿಡಿಯಲು ಪೋರ್ಚುಗೀಸರು ಸಹಾಯ ಮಾಡಿದ್ದರಿಂದ ರಾಣಿ ಅಬ್ಬಕ್ಕನನ್ನು ಸೆರೆ ಹಿಡಿತಾರೆ. ಯಾಕಂದರೆ ರಾಣಿ ಅಬ್ಬಕ್ಕನಿಗೆ ಅವಾಗ ಗುಂಡಿನ ಚಕಮಕಿಯಲ್ಲಿ ಕೆಲವೊಂದು ಗುಂಡುಗಳು ಬಿದ್ದಿರ್ತಾವೆ. ರಾಣಿ ಅಬ್ಬಕ್ಕ ಪೋರ್ಚುಗೀಸರ ಕೈಯಲ್ಲಿ ಸೆರೆ ಹಿಡಿಯಲಾಗುತ್ತೆ. ಕೊನೆವರೆಗೂ ಹೋರಾಡಿದಂತಹ ನಿರ್ಭೀತ ರಾಣಿ ಅಬ್ಬಕ್ಕ ಸೆರೆಮನೆಯಲ್ಲಿರ್ತಾರೆ. ಸೆರೆಮನೆಯಲ್ಲೇ ಕೊನೆಯುರಿಸಿರ್ತಾರೆ. ಇಂತಹ ರಾಣಿ ಅಬ್ಬಕ್ಕ ನಿರ್ಭೀತ ರಾಣಿ, ಅಭಯ ರಾಣಿ ಅಂತ ಕರೆಯುವ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕಳ ಇತಿಹಾಸವಾಗಲಿ ಅಥವಾ ಚರಿತ್ರೆ ಆಗಲಿ ಪಠ್ಯಪುಸ್ತಕಗಳಲ್ಲಿ ಸಿಗುವುದಷ್ಟು ತುಂಬ ಕಷ್ಟ. ಆದರೆ ಈ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಆ ಭಾಗದಲ್ಲಿ ಅಲ್ಲಿನ ಸಂಸ್ಕೃತಿಯ ಜನಪದಗಳು, ವಿಶೇಷವಾಗಿ ಭೂತಕೋಲ ಮತ್ತು ಯಕ್ಷಗಾನಗಳಲ್ಲಿ ಈ ರಾಣಿ ಅಬ್ಬಕ್ಕ ಇನ್ನೂ ಜೀವಂತವಾಗಿದ್ದಾಳೆ. ಧನ್ಯವಾದ.